ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಶಂಕರ್ಸ್ APD ಸಿರಪ್ ಬಗ್ಗೆ. ಶಂಕರ್ಸ್ APD ಸಿರಪ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಘಟಕ ದ್ರವ್ಯ ಏನು, ಯಾವ ಪ್ರಮಾಣದ ಡಾಕ್ಟರ್ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬಹುದು, ಸೈಡ್ ಎಫೆಕ್ಟ್ ಏನು, ಯಾರು ಇದನ್ನು ಉಪಯೋಗಿಸಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಶಂಕರ್ಸ್ APD ಸಿರಪ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರೊಪ್ರಿಯೇಟರಿ ಮೆಡಿಸಿನ್. ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಬರ್ದು ಕೊಟ್ಟಿರ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಬಹಳ ಜಾಸ್ತಿ ಆಸಿಡಿಟಿ ಸಮಸ್ಯೆ ಆಗಕ್ಕೆ ಕುಂತೈತಂದ್ರೆ, ಏನು ತಿಂದ್ರು ಹೊಟ್ಟೆ ಉರಿ 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 ಅನಿಸ್ತೈತಂದ್ರೆ ಅವಾಗ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಗೆ ಗ್ಯಾಸ್ಟ್ರೈಟಿಸ್, ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡ್ಕೊಳೋದು, ಹೊಟ್ಟೆ ಭಾಳ ಜಾಸ್ತಿ ಗ್ಯಾಸ್ ಆಗುತ್ತಾ, ಹಿಂದ್ಲಿಂತ್ರ ಗ್ಯಾಸ್ ಹೋಗ್ತಾ ಇಲ್ಲ, ಹೊಟ್ಟೆ ನಿಬಾರ್ ಅನ್ಸುತ್ತಾ, ಕೆಟ್ಟ ಹುಳಿ ಬರ್ತೈತೆ ನಿಮ್ಗೆ ಬಾಯಾಗ, ಇಲ್ಲ ನಿಮ್ಗೆ ಹೊಟ್ಟೆ ಒಳಗಡೆ ಏನರ ನಿಮ್ಗೆ ಹುಣ್ಣಾಗ್ಯಾವಂದ್ರ, ಅನ್ನನಾಳ ಒಳಗಡೆ ಹುಣ್ಣಾಗ್ಯಾವಂದ್ರ, ಇಲ್ಲ ನಿಮ್ಗೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಇರಿಟೇಬಲ್ ಬೌಲ್ ಸಿಂಡ್ರೋಮ್ನಾಗ ಏನಾಗುತ್ತಪ್ಪ ಅಂದರೆ, ಇದು ನಿಮ್ದು ಕರಳಿನ ಸಮಸ್ಯೆ ರೀ. ಇದ್ರಾಗ ಏನಾಗುತ್ತೆ, ಕೆಲವೊಂದ್ಸತಿ ಪೇಷಂಟ್ ಊಟ ಮಾಡಿದ ತಕ್ಷಣ ಅರ್ಧ ಗಂಟೆ ಒಳಗೆ ಸಂಡಾಸ್ ಹೋಗ್ಬೇಕಂತಿರ್ತಾನೆ, ಇಲ್ಲ 2-3 ದಿನ ಸಂಡಾಸೆ ಆಗಿಲ್ಲ, ಹೊಟ್ಟೆ ಹಿಂಡ್ದಂಗೆ ಆಗೋದು, ಗ್ಯಾಸ್ ಆಗೋದು, ಎದೆಯುರಿ ಆಗೋದು, ಇವೆಲ್ಲ ಸಮಸ್ಯೆ ಆಗ್ತಿರ್ತಾವೆ. ಆವಾಗ ಕೂಡ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ ರೀ. ಈಗ ಇದ್ರ ಘಟಕ ದ್ರವ್ಯದ ಬಗ್ಗೆ ತಿಳಿಸ್ಬೇಕಂತ ನೋಡ್ರಿ, ಪ್ರತಿ 100 ml ಸಿರಪ್ ಏನಿದೆ ಅದ್ರೊಳಗೆ ಏನೇನು ಹಾಕಿರ್ತಾರಂದ್ರೆ, ಅಶ್ವಗಂಧ, ಚಿತ್ರಕ, ಕುಮಾರಿ, ತುಳಸಿ, ಗುಡುಚಿ, ಜೀರಾ, ಧಾನ್ಯಕ, ಲವಂಗ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಏನು ತಿಳಿಸಿ ನೋಡ್ರಿ. ಇದು 6.16 ಗ್ರಾಮ್ ಪ್ರತಿ ಇಂಗ್ರೀಡಿಯೆಂಟ್ ಇರ್ತೈತೆ ರೀ. ಮತ್ತು ಅದನ್ನ ಬಿಟ್ಟು ಲವಂಗ 3.33 ಗ್ರಾಮ್ಸ್, ಎಲ್ಲ 3.33 ಗ್ರಾಮ್ಸ್, ಮತ್ತು ಗುಡ ಅಂದರೆ ಬೆಲ್ಲ 25 ಗ್ರಾಮ್ ಇರ್ತೈತೆ ರೀ. ಸೊ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರು ಮಾಡ್ಲಾಗ್ತೈತೆ ರೀ. ಈಗ ಇದನ್ನು ಯಾವ ರೀತಿ ಡಾಕ್ಟರ್ ನಿಮ್ಗೆ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಅದ್ರ ಡೋಸೇಜ್ ಏನು ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, 2-5 ml ಏನಿದೆ ಇದನ್ನ APD ಸಿರಪ್ ತಗೋಬೇಕು. ಇದನ್ನ 30 ml ಉಗುರು ಬೆಚ್ಚ ನೀರು, ಇಲ್ಲ ನೀವು ಬಿಸಿ ಮಾಡಿ ತಣ್ಣಗಾಗಿದ್ದ ನೀರು ಕೂಡ ನಡಿತೈತಿ, ಅದರೊಳಗೆ ಚಂದ ಮಿಕ್ಸ್ ಮಾಡಿಕೊಂಡು ಚಮಚಲ್ಲೇ ಕಡ್ಡಾಡಿಸ್ಕೊಂಡು ಇದನ್ನು ನೀವು ಹಾಳು ಹೊಟ್ಟೆಲೇನೂ ತೊಗೋಬೋದು, ಊಟ ಆದ ನಂತರ ಕೂಡ ತೊಗೋಬೋದು ರೀ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನ ಇದನ್ನು ತೊಗೋಬೇಕ್ರಿ? ಸೊ ನೋಡ್ರಿ, ನಿಮ್ಗೆ ಏನು ಸಮಸ್ಯೆ ಆಗೈತಿ, ಎಷ್ಟು ಹಳೆ ಸಮಸ್ಯೆ, ಮೊದ್ಲಿಂತ್ರ ಏನೇನು ಮೆಡಿಕೇಶನ್ ನಡೆಯಾಗುಂತಾವೆ, ನಿಮ್ಮ ರಿಪೋರ್ಟ್ ಏನು ತಿಳಿಸಾಗುಂತೈತಿ, ಎಲ್ಲ ಚೆಕ್ ಮಾಡಾದ್ಮೇಲೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನು ಎಷ್ಟು ದಿನ ಉಪಯೋಗ ಮಾಡೋಕ್ಕೆ ಹೇಳಾಕುಂತಾರ ಅಷ್ಟು ದಿನ ಅದನ್ನು ನೀವು ತೊಗೋಬೇಕಾಗ್ತೈತಿ. ಇದರಲ್ಲೇ ನೋಡ್ರಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಯಾರು ಇದನ್ನು ಉಪಯೋಗಿಸ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯಲೆ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದನ್ನು ಉಪಯೋಗಿಸ್ಬೇಡಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಯಾರಿಗೆ ಶುಗರ್ ಇದೆ, ಡಯಾಬಿಟಿಕ್ ಪೇಷಂಟ್ ಯಾರದಾರ, ಅದನ್ನು ಅವರು ಸ್ಟ್ರಿಕ್ಟ್ ಡಾಕ್ಟರ್ ಸೂಪರ್ವಿಷನ್ನೇ ತೋರಿ. ಯಾಕಂದ್ರೆ ಇದ್ರೊಳಗೆ ಬೆಲ್ಲ ಹಾಕಿರ್ತಾರೆ ರೀ, ಅದರಲ್ಲಿ ನಿಮ್ಮ ಶುಗರ್ ಜಾಸ್ತಿ ಆಗ್ಬೋದು. ಅದಕ್ಕೆ ಡಾಕ್ಟರ್ ನಿಮ್ಗೆ ಇದು ಎಷ್ಟು ತೊಗೊಳಕ್ಕೆ ಹೇಳ್ಯಾರ ಅಷ್ಟು ತೋರಿ, ಆವಾಗ ಶುಗರ್ ಕೂಡ ಚೆಕ್ ಮಾಡ್ಕೊತ ಇರ್ಬೇಕು ರೀ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ, ಇದು ನಿಮ್ಗೆ 150 ರೂಪಾಯಿ, 150 ರೂಪೀಸ್ನಾಗ 100 ml ಸಿರಪ್ ಸಿಗ್ತೈತೆ ರೀ, ಶಂಕರ್ಸ್ APD ಸಿರಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಚೀಟಿ ಬರೆದು ಕೊಟ್ಟಾರಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ಸ್ ರಿವ್ಯೂ ನೋಡ್ಬೇಕಾ, ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲ, ಅದನ್ನು ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.